ಒಂದು ಸರ್ಕಾರಿ ಕೆಲಸದ ಬಗ್ಗೆ ಅಪ್ಲೈ ಮಾಡ್ತಿದ್ರಾ ಅಥವಾ ಸರ್ಕಾರಿ ಕೆಲಸದಲ್ಲಿ ಕೆಲಸ ಮಾಡ್ತಿದ್ರಾ ಅಥವಾ ಸರ್ಕಾರಕ್ಕೆ ಸಂಬಂಧಪಟ್ಟಿರೋ ಕೆಲಸನ ನೀವು ಅಪೇಕ್ಷೆ ಪಡ್ತಾ ಇದ್ದೀರಾ ಅಥವಾ ಗೌರ್ಮೆಂಟ್ ಕೆಲಸ ಬೇಕು ಅಂತ ಅಪ್ಲೈ ಮಾಡಿದ್ದೀರಾ ಈ ಎರಡೂ ನಂಬರು ಕೂಡ ಸರ್ಕಾರಿ ಕೆಲಸಗಳಿಗೆ ತುಂಬಾ ಅದ್ಭುತವಾಗಿ ಇದು ಸಪೋರ್ಟ್ ಮಾಡ್ತಾ ಬರ್ತದೆ ಅಭಿವೃದ್ಧಿ ಲೈಫ್ ಸ್ಟೈಲ್ ವೀಕ್ಷಕರಿಗೆ ಸ್ವಾಗತ ನಿಮ್ಮ ಡಾಕ್ಟರ್ ದೀಪಕ್ ಗುರುಜಿ ಮಾಡುವ ಪ್ರಣಾಮಗಳು ಸೊ ಇವಾಗ ಏನು ಸೀರೀಸ್ ಮಾಡ್ತಾ ಇದ್ದೀವಿ ಅಂದರೆ ಮೊಬೈಲ್ ನಂಬರಲ್ಲಿ ಕೆಲವೊಂದಷ್ಟು ನಂಬರ್ಸ್ ಪಕ್ಕ ಬಂದಾಗ ಯಾವ ರೀತಿ ಬೆನಿಫಿಟ್ನ ಕೊಡುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದೆ ಅಂದರೆ ಪ್ರತಿಯೊಂದು ನಂಬರು ಕೂಡ ಏನು 10 ನಂಬರ್ಗಳಿರುತ್ತೆ ಸೊ ಅದರಲ್ಲಿ ಪಕ್ಕ ಕೆಲವೊಂದಷ್ಟು ಕಾಂಬಿನೇಷನ್ಸ್ ಬಂದಾಗ ನಮ್ಮ ಜೀವನದಲ್ಲಿ ಯಾವ ರೀತಿ ಅದು ರಿಸಲ್ಟ್ಸ್ ಕೊಡುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿನ ಕೊಡ್ತಾ ಇದ್ದೀನಿ ಸ್ನೇಹಿತರೆ ಸೊ ಇವತ್ತು ನಾನು ಮಾತಾಡೋದ್ರ ನಂಬರ್ ಆದರೆ 17 ಅಥವಾ 71 ಸೊ ಈ ರೀತಿ ನಿಮ್ಮ ಮೊಬೈಲ್ ನಂಬರಲ್ಲಿ ಪಕ್ಕ ಬಂದರೆ ಅದು ಯಾವ ರೀತಿ ಪ್ರತಿಫಲ ಕೊಡುತ್ತೆ ಅಥವಾ ನೀವು ಒಂದು ಸರ್ಕಾರಿ ಕೆಲಸದ ಬಗ್ಗೆ ಅಪ್ಲೈ ಮಾಡ್ತಿದ್ರಾ ಅಥವಾ ಸರ್ಕಾರಿ ಕೆಲಸದಲ್ಲಿ ಕೆಲಸ ಮಾಡ್ತಿದ್ರಾ ಅಥವಾ ಯಾವುದೋ ಒಂದು ಗೌರ್ಮೆಂಟ್ ಟೆಂಡರ್ನ ಮಾಡ್ತಿದ್ದೀರಾ ಅಥವಾ ಸರ್ಕಾರಕ್ಕೆ ಸಂಬಂಧಪಟ್ಟಿರೋ ಕೆಲಸನ ನೀವು ಅಪೇಕ್ಷೆ ಪಡ್ತಾ ಇದ್ದೀರಾ ಅಂದರೆ ಆ ಕೆಲಸ ಆಗಬೇಕು ಅಂತ ನೀವು ಫೀಲ್ ಮಾಡ್ಕೊತಿದ್ದೀರಾ ಸೊ ಇಂಥ ಎಲ್ಲ ಸಮಯದಲ್ಲಿ ಅಥವಾ ಇಂಥ ಎಲ್ಲ ಟೈಮಲ್ಲೂ ಕೂಡ ನಿಮ್ಗೆ ಅದ್ಭುತವಾಗಿ ಈ ನಂಬರ್ಸ್ ನಿಮಗೆ ಸಪೋರ್ಟ್ ಮಾಡುತ್ತೆ ಅಂದರೆ ಮೊಬೈಲ್ ನಂಬರಲ್ಲಿ 17 ಆದರೂ ಬರಲಿ ಪಕ್ಕ ಅಥವಾ 71 ಆದರೂ ಬರಲಿ ಈ ಎರಡೂ ನಂಬರು ಕೂಡ ಸರ್ಕಾರಿ ಕೆಲಸಗಳಿಗೆ ತುಂಬ ಅದ್ಭುತವಾಗಿ ಇದು ಸಪೋರ್ಟ್ ಮಾಡ್ತಾ ಬರ್ತದೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಎಲ್ಲೋ ಒಂದು ಕಡೆ ಸರ್ಕಾರಕ್ಕೆ ಸಂಬಂಧಪಟ್ಟಿರೋ ಕೆಲಸಗಳು ಆಗ್ತಾ ಇಲ್ಲ ಎಲ್ಲೋ ಒಂದು ಕಡೆ ಪಾಣಿಗೆ ಅಪ್ಲೈ ಮಾಡಿದ್ದೀರಾ ಅಥವಾ ಪ್ಲ್ಯಾನ್ ಅಪ್ರೂವಲ್ಗೆ ಅಪ್ಲೈ ಮಾಡಿದ್ದೀರಾ ಅಥವಾ ಸರ್ವೆಗೆ ಎಲ್ಲೋ ಅಪ್ಲೈ ಮಾಡಿದ್ದೀರಾ ಬರ್ತಾ ಇಲ್ಲ ಅಥವಾ ಗೌರ್ಮೆಂಟ್ ಕೆಲಸ ಬೇಕು ಅಂತ ಅಪ್ಲೈ ಮಾಡಿದ್ದೀರಾ ಸೊ ಇಷ್ಟೆಲ್ಲ ಸಮಯದಲ್ಲೂ ಕೂಡ ನಿಮ್ಮ ಮೊಬೈಲ್ ನಂಬರಲ್ಲಿ ಈ ನಂಬರ್ ಮಿಸ್ ಆಗ್ತಿದೆ ಅಂತ ಅಂದ್ಕೊಳ್ಳಿ ಸೊ ನಿಮ್ಮ ಆ ಮೊಬೈಲ್ ನಂಬರಲ್ಲಿ ಈ ರೀತಿ ಏನಾದ್ರು ಕಾಂಬಿನೇಷನ್ ಬರೋವಂಥ ನೀವು ತಗೊಂಡಿದ್ದೆ ಆದರೆ ಸೊ ಆ ರೀತಿ ಒಂದು ಶಕ್ತಿನ ನೀವು ಅಟ್ರ್ಯಾಕ್ಟ್ ಮಾಡ್ತೀರಾ ಆ ಫ್ರೀಕ್ವೆನ್ಸಿನ ನೀವು ನಿಮ್ಮ ಕಡೆ ಸೆಳ್ಕೊಳ್ತೀರಾ ನಾವು ಯಾವಾಗಲೂ ಹೇಳ್ತೀನಿ ಪ್ರತಿಯೊಂದು ನಂಬರ್ಗೂ ಕೂಡ ಒಂದು ಶಕ್ತಿ ಇದೆ ಪ್ರತಿಯೊಂದು ನಂಬರ್ ಕಾಂಬಿನೇಷನಲ್ಲೂ ಕೂಡ ಒಂದು ಪವರ್ ಇದೆ ಸೊ 1 7 7 1 ಪಕ್ಕ ಬಂದ ತಕ್ಷಣ ಏನಾಗುತ್ತೆ ಅಂದರೆ ಈ ರೀತಿ ಒಂದು ಶಕ್ತಿನ ಸರ್ಕಾರಕ್ಕೆ ಸಂಬಂಧಪಟ್ಟಿರೋ ಒಂದು ಕೆಲಸನ ನೀವು ಅಟ್ರ್ಯಾಕ್ಟ್ ಮಾಡ್ತೀರಾ ಒಂದು ವೃದ್ಧಿ ಮಾಡ್ಕೊಳ್ತೀರಾ ಸೊ ಹಾಗಾಗಿ ನಿಮ್ಗೆಲ್ಲೋ ಒಂದು ಕಡೆ ಕೆಲಸ ಕಾರ್ಯ ಡಿಲೇ ಆಗ್ತಿದೆ ಅಂತ ಅಂದ್ಕೊಳ್ಳಿ ಅಥವಾ ಎಲ್ಲೋ ಒಂದು ಕಡೆ ನೀವು ಅಪ್ಲೈ ಮಾಡಿ ತುಂಬ ದಿವಸ ಆಯಿತು ಟೆಂಡರ್ ಪಾಸ್ ಆಗಿಲ್ಲ ಅಥವಾ ಎಲ್ಲೋ ಒಂದು ಕಡೆ ಸರ್ಕಾರದ ಕೆಲಸ ಮಾಡಿದ್ದೀರಾ ಟೆಂಡರ್ ಅಪ್ಲೈ ಮಾಡಿದ್ದೀರಾ ಕೆಲಸನೂ ಮುಗಿಸಿದ್ದೀರಾ ಬಿಲ್ ಪಾಸ್ ಆಗ್ತಿಲ್ಲ ಆವಾಗಲೂ ಕೂಡ ನಿಮ್ಮ ಮೊಬೈಲ್ ನಂಬರಲ್ಲಿ ಈ ರೀತಿ ನಂಬರ್ ಏನಾದ್ರು ಇಲ್ಲ ಅಂತಂದರೆ ಬರೋ ರೀತಿ ನಂಬರ್ನ ಒಂದು ತಗೊಂಡು ನೋಡಿ ಸೊ ಆವಾಗ ಏನಾಗುತ್ತೆ ಆ ಕೆಲಸ ಫಾಸ್ಟ್ ಆಗ್ತಾ ಬರ್ತದೆ ಸೊ ಈ ರೀತಿ ಮಾಡಿಕೊಂಡು ನಿಮ್ಮ ಕೆಲಸವನ್ನು ಇಷ್ಟಾರ್ಥವನ್ನು ಪ್ರತಿಯೊಂದು ಕೂಡ ಸಿದ್ಧಿ ಮಾಡ್ಕೊಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬಟ್ ಮೊಬೈಲ್ ನಂಬರಲ್ಲಿ ಭಾಳ ಅದ್ಭುತವಾಗಿ ನೀವು ಈ ಪ್ರತಿಯೊಂದನ್ನು ಗಮನಿಸ್ತಾ ಬರಬೇಕು ನಾನು ಹೇಳ್ತಾ ಇರೋದು ಇವತ್ತು ಬರೀ ಕಾಂಬಿನೇಷನ್ಸ್ ಅಷ್ಟೇ ಬಟ್ ಇದೊಂದೇ ನಂಬರ್ ನೋಡಿಕೊಂಡು ಯಾವುದೇ ಮೊಬೈಲ್ ನಂಬರ್ನ ತೊಗೊಳಕ್ಕೆ ಹೋಗಬಾರ್ದು 10 ನಂಬರಲ್ಲೂ ಕೂಡ ಸಾಕಷ್ಟು ಬೇರೆ ಕಾಂಬಿನೇಷನ್ ಬರೋ ರೀತಿ ಮಾಡ್ಕೊಬೇಕಾಗತ್ತೆ ಮತ್ತು ಯಾವುದು ನೆಗೆಟಿವ್ ಕಾಂಬಿನೇಷನ್ ಅಂತ ತಿಳ್ಕೊಂಡೇ ಮುಂದುವರಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಇವತ್ತು ಒಂದು ಗೌರ್ಮೆಂಟ್ ಕೆಲಸ ಅಥವಾ ಸರ್ಕಾರಿ ಕೆಲಸಗಳಿಗೆ ಸಂಬಂಧಪಟ್ಟಿರುವಂಥ ಶಕ್ತಿನ ವೃದ್ಧಿಸುವಂಥ ನಂಬರ್ ಆದರೆ 17 ಅಥವಾ 71 ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸಾಕಷ್ಟು ಜನರೊಂದಿಗೆ ಈ ಮಾಹಿತಿಗಳನ್ನ ಶೇರ್ ಮಾಡ್ತಾ ಬನ್ನಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಸ್ನೇಹಿತರೆ ವಂದನೆಗಳು